ಯಾರನ್ನ ಹುಡುಕ್ತಿದ್ದೀರಾ? ಈಗ ನನ್ನನ್ನು ಯಾಕೆ ಬರೋದಕ್ಕೆ ಹೇಳಿದ್ರಿ? ಏನ್ ವಿಷಯ? ಹೇಳ್ತೀನಿ. ಕರ್ಸದ್ಮೇಲೆ ಕಾರಣ ಇಲ್ದೇ ಇರುತ್ತಾ? ಕಾರಣ ಇರುತ್ತೆ, ಆದ್ರೆ ಆ ಕಾರಣ ಸಕಾರಣ ಆಗಿರ್ಬೇಕು ಅಷ್ಟೇ. ಐ ಮೀನ್ ಒಳ್ಳೆ ಕಾರಣ ಆಗಿದ್ರೆ ಒಳ್ಳೇದು ಅಂತ. ಹೆಲೋ, ದಿಸ್ ಇಸ್ ಟೂ ಮಚ್. ಓಕೆ, ಏನ್ ಅನ್ಕೊಂಡಿದ್ದೀರಾ ನನ್ನ? ಐಮ್ ಸಾರಿ, ನನ್ಗನ್ಸಿದ್ದ ನಾನು ಹೇಳಿದೆ ಅಷ್ಟೇ. ಓ ಹೌದಾ? ಹಾಗಾದ್ರೆ ನನ್ಗನ್ಸಿದ್ದ ನಾನು ಹೇಳಲಾ? ಹೇಳೋ ತಾಳ್ಮೆ ಇದೆಯಾ? ಪ್ಲೀಸ್, ಏನ್ ವಿಷಯ ಅಂತ ನೇರವಾಗಿ ಹೇಳಿ. ಸುಬ್ಲಕ್ಷ್ಮಿ ಅವ್ರು ಬರ್ತಾರೆ ಅಂತ ತಾನೇ ಹೇಳಿದ್ರಿ, ಎಲ್ಲಿ ಅವರು? ಕಾಣ್ತಿಲ್ಲ. ಯಾಕೆ, ಒಬ್ರೇ ಇರೋ ಭಯನಾ? ಭಯ ಪಡ್ಬೇಡಿ, ನಾನೇ ನಿಮ್ನ ಹಾರಿಸ್ಕೊಂಡು ಹೋಗಲ್ಲ. ಹುಡುಗಾಟದ ಮಾತು ಸಾಕು ನನಗೆ. ಈಗ ನೀನು ಏನ್ ವಿಷಯ ಅಂತ ಹೇಳ್ಕೋ, ಹೊಡ್ಲೋ? ವೇಟ್, ಆಕ್ಚುಲಿ ಸುಬ್ಲಕ್ಷ್ಮಿ ಕೂಡ ಬರ್ತಿದ್ದಾಳೆ. ಮೋಸ್ಟ್ಲಿ ಯಾವ್ದೋ ಡೆಲಿವರಿ ಕೊಟ್ಟು ಬರೋದು ಲೇಟ್ ಆಗಿದೆ ಅನ್ಸುತ್ತೆ. ಓಕೆ, ಆದ್ರೆ ವಿಷಯ ಇಷ್ಟೇ. ಡಿಜಿಟಲ್ ಕಂಟೆಂಟ್ ಬಗ್ಗೆ ಮಾತಾಡೋಣ ಅಂತ ಬರಕ್ ಹೇಳ್ದೆ. ನಿಮ್ಗೆ ಗೊತ್ತಿದೆ ಸುಬ್ಬಿ ಅಡ್ಗೆ ಮಾಡಿದ ವಿಡಿಯೋ ಎಷ್ಟು ವೈರಲ್ ಆಗಿದೆ ಅಂತ. ಯಾವ್ದಾವ್ದು ಟ್ರೋಲ್ ಚಾನೆಲ್ಸ್ಗಳೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ಮಿಲಿಯನ್ ವ್ಯೂಸ್ ಆಗಿದೆ. ಅದರಿಂದ ಅವ್ರಿಗೆ ಪಬ್ಲಿಸಿಟಿ ಮತ್ತೆ ದುಡ್ಡು ಎರಡು ಸಿಗ್ತಿದೆ. ಆದ್ರೆ ಅದಕ್ಕೆ ಕಾರಣ ಆಗಿರೋ ಸುಬ್ಬಿ ರೋಡ್ ಅಲ್ಕೊಂಡು ಫುಡ್ ಡೆಲಿವರಿ ಮಾಡ್ತಿದ್ದಾಳೆ. ಅದ್ರ ಬದಲು ನಾವೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಂಥ ವಿಡಿಯೋಸ್ನೆಲ್ಲ ರಿಲೀಸ್ ಮಾಡ್ಬೋದಲ್ವಾ? ನೀವು ಹೇಳೋದು ನಿಜಾನೇ. ಇವತ್ತು ಸೋಷಿಯಲ್ ಮೀಡಿಯಾಗೆ ಅಷ್ಟೊಂದು ಸ್ಟ್ರೆಂತ್ ಇದೆ. ಇದು ಒಳ್ಳೆ ಐಡಿಯಾ. ಆದ್ರೆ ಏನು? ಆದ್ರೆ ಸುಬ್ಲಕ್ಷ್ಮಿಯವರು ಅದಕ್ಕೆಲ್ಲ ಒಪ್ಬೇಕಲ್ಲ. ಅವ್ರಿಗೆ ಇಂಥದ್ರ ಬಗ್ಗೆ ಗೊತ್ತೂ ಇಲ್ಲ, ನಂಬಿಕೆನೂ ಇಲ್ಲ. ಆದ್ರೆ ನಿಮ್ ಬಗ್ಗೆ ಅವಳಿಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ, ನಂಬಿಕೆನೂ ಇದೆ. ಸೊ ನೀವ್ ಹೇಳಿದ್ರೆ ಅವ್ರು ಕೇಳ್ಬೋದು ಅನ್ಸುತ್ತೆ. ಕೇಳ್ಬೋದೇನೋ, ಆದ್ರೆ ಯಾವ ವಿಷಯನೂ ಅವ್ರಿಗೆ ಫೋರ್ಸ್ಫುಲಿ ಒಪ್ಕೊಳ್ಳಿ ಅಂತ ಹೇಳೋದಕ್ಕೆ ನನಗೂ ಇಷ್ಟ ಇಲ್ಲ. ಇಷ್ಟ ಪಡ್ಬೇಕು, ಇಷ್ಟ ಅಂತ ಹೇಳ್ಬೇಕು. ವಾಟ್? ನಥಿಂಗ್. ಸುಬ್ಬಿನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡೋಣ ಅಂದೆ. ನೋಡೋಣ. ನೋಡ್ತಾನೇ ಇದ್ದೀನಿ.